ಹಾಗೆಯೇ ಚೀನಾದ PL-15 ಕ್ಷಿಪಣಿಯನ್ನ ಹೊಡೆದುರುಳಿಸಿದ್ದೇವೆ. ಚೀನಾ ನಿರ್ಮಿತ ಬಲಿಷ್ಠ ಶಕ್ತಿಶಾಲಿ ಮಿಸೈಲ್ ಅದನ್ನೇ ನಾವು ಹೊಡೆದುರುಳಿಸಿದ್ದೇವೆ. ಪಾಕ್ ಡ್ರೋನ್ಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ದೆಹಲಿಯಲ್ಲಿ ಏರ್ ಮಾರ್ಷಲ್ AK ಭಾರತಿಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತೀಯ ಸೇನೆಯ ಹೋರಾಟ ಯಾವತ್ತಿದ್ರೂ ಕೂಡ ಉಗ್ರರ ವಿರುದ್ಧ. ಇನ್ನು ಉಗ್ರರಿಗೆ ಪಾಕಿಸ್ತಾನ ಕುಮ್ಮಕ್ಕನ್ನ ಕೊಡ್ತಾ ಇದೆ, ಅದ್ರ ಬಗ್ಗೆ ನೋ ಡೌಟ್. ನಮ್ಮ ಹೋರಾಟ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಲ್ಲ. ಆದ್ರೆ ಇಲ್ಲಿ ಒಂದು ವಿಚಾರ, ಪಾಕಿಸ್ತಾನ ಸೇನೆಯೂ ಕೂಡ ಉಗ್ರರಿಗೆ ಸಹಕಾರವನ್ನ ಕೊಡ್ತಾ ಇದೆ, ನೆರವು ನೀಡ್ತಾ ಇದೆ ಅನ್ನೋದನ್ನ ಕೂಡ ಅವರು ರಿವೀಲ್ ಮಾಡಿದ್ದಾರೆ. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. Some of the results achieved in countering the enemy threat vectors over the last week are now being shown on the screen. Shown on the screen is the probable enemy PL-15 missile, which is of Chinese origin. This missile has missed its target, and you can see the pieces. Another highlight has been the stellar performance. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧ ಹೇಗೆ ನಡೀತು ಅನ್ನೋದಕ್ಕೆ ಎಲ್ಲ ರೀತಿಯ ಸಾಕ್ಷ್ಯಗಳನ್ನ ಕೂಡ ಭಾರತೀಯ ಸೇನೆ ಮುಂದಿಟ್ಟಿದೆ. ಆ ಸಾಕ್ಷಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಭಾರತೀಯ ಸೇನೆ ಬುದ್ಧಿಯನ್ನ ಕಲಿಸಿದೆ ಅಂತ ಹೇಳಿ. ಅದರ ಜೊತೆಗೆ ಮುಂದೊಂದು ದಿನ ಪಾಕಿಸ್ತಾನ ಏನಾದರೂ ಭಾರತದ ತಂಟೆಗೆ ಬಂದ್ರೆ, ಭಾರತವನ್ನ ಮುಟ್ಟುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಾವು ತಟ್ಟೋದು ಗ್ಯಾರಂಟಿ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ಸೇನಾಧಿಕಾರಿಗಳು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ ಇದೆಲ್ಲ ಅಧಿಕಾರಿಗಳಿಂದ ಸಿಕ್ಕಂತಹ ಮಾಹಿತಿ ಮತ್ತು ಪಾಕಿಸ್ತಾನಕ್ಕೆ ಸಿಕ್ಕಿರುವಂತಹ ಎಚ್ಚರಿಕೆಯ ಸಂದೇಶ. ಹೌದು ಮಧುಶ್ರೀ, ಇವತ್ತು ಮೇಲಿನ ಮೇಲೆ ನಮ್ಮ ಭಾರತೀಯ ಸೇನೆಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳು ಪ್ರತಿದಿನವೂ ಬಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಒಂದು ನಾವು ಗಮನಿಸ್ತಾ ಇದೀವಿ, ಪಾಕಿಸ್ತಾನದಲ್ಲಿ ಇದೊಂದು ರೀತಿ ವಿಕ್ಟರಿ ರೀತಿಯಾಗಿ ಅಲ್ಲಿನ ಸರ್ಕಾರ ಅಲ್ಲಿನ ಜನರನ್ನ ಮರಳು ಮಾಡೋ ಪ್ರಯತ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಶಾಹಿದ್ ಅಫ್ರಿದಿ ಅಂತ ಕ್ರಿಕೆಟರ್ಸ್ಗಳು, ಮಾಜಿ ಕ್ರಿಕೆಟರ್ಸ್ಗಳು ಇವತ್ತು 100 ಜನರನ್ನ ಇಟ್ಕೊಂಡು ರ್ಯಾಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ಅಂತ ಸನ್ನಿವೇಶ ಇದೆ. ಆದ್ರೆ ವಾಸ್ತವತೆ ಏನು?